ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಾರಿ ದಿಯಾಗೆ 3 ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಅಮ್ಮು ರೆಡಿ ಆದಳು. ಅವಳು ಸ್ನಾನ ಮಾಡಿಸಿ ರೆಡಿ ಮಾಡಿದ ತಕ್ಷಣ ಮಲ್ಕೊಂಬಿಟ್ಲು. ಸೊ ನಾನು ಈ ಥರ ಸ್ಯಾರಿ ಹಾಕಿದ್ದೀನಿ. ತುಂಬ ದಿನ ಆದಮೇಲೆ ಸ್ಯಾರಿ ಹಾಕ್ಕೊಂಡಿದ್ದು. ಇವಾಗ ಬೇಗ ಬೇಗ ರೆಡಿ ಆಗಬೇಕು. ಬಿಕಾಸ್ ದೇವಸ್ಥಾನಕ್ಕೆ ಹೋಗಿ ಬಂದು ಚೈತನ್ಯ ಆಫೀಸಿಗೆ ಹೋಗಬೇಕು. ಎಸ್, ನಾನು ರೆಡಿ ಆಗಿದ್ದೀನಿ. ಸ್ಯಾರಿ ಫುಲ್ ತೋರಿಸ್ತೀನಿ. ಅಮ್ಮನೂ ರೆಡಿಯಾಗಿದ್ದಾಳೆ. ಶ್ರೇಯಸ್ ಬರ್ತಿಲ್ಲ, ಅವನು ಆಲ್ರೆಡಿ ಸ್ಕೂಲಿಗೆ ಹೋದ. ನಾವು ಇವಾಗ ರೆಡಿಯಾಗಿ ಹೋಗಿ ಬಂದುಬಿಡೋಣ ಅಂತ ರೆಡಿಯಾಗಿದ್ದೀನಿ. ಅಮ್ಮ ಇವತ್ತು ಅವ್ರ ಚಿಕ್ಕಿ ಹೊಲ್ದಿರೋ ಫಸ್ಟ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ತೋರಿಸ್ತೀನಿ ಆಮೇಲೆ ಯಾವ ಥರ ಕಾಣ್ತಿದ್ದಾಳೆ ಅಂತ. ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ರೀಸೆಂಟಾಗಿ ಸ್ಟಿಚ್ ಮಾಡಿಸಿದ್ದು, ಹಾಗಾಗಿ ಬ್ಲೌಸ್ ಆಗ್ತಾಯಿರೋದು. ಇಲ್ಲಾಂದಿದ್ರೆ ಈ ಬ್ಲೌಸು ಆಗ್ತಾಯಿರಲಿಲ್ಲ. ಫುಲ್ಲು ಮೆಸ್. ಮಗು ಇದೆ ಅಂದಮೇಲೆ ಮನೇಲಿ ಫುಲ್ ಮೆಸ್ಸಾಗೇ ಇರುತ್ತಲ್ವ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಇದೆ, ಬಟ್ ಇನ್ನೂ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಇದು ಮಾಡೋಣ. ಇವಾಗ ದೇವಸ್ಥಾನಕ್ಕೆ ಹೊರಡೋಣ. ಅಮ್ಮ ಹೇಗೆ ರೆಡಿಯಾಗಿದ್ದಾಳೆ ಅಂತ ನಾನು ಇವಾಗ ತೋರಿಸ್ತೀನಿ. ಬನ್ನಿ ಹೋಗೋಣ ಇವಾಗ ದೇವಸ್ಥಾನಕ್ಕೆ. ಸ್ಲೀಪಿ ಬೇಬಿ. ಅಮ್ಮ ಡ್ರೆಸ್ ನನ್ನ ಡ್ರೆಸ್ ಮ್ಯಾಚಿಂಗ್ ಅವ್ರ ಚಿಕ್ಕಿ ಹೊಲ್ದಿರೋ ಫಸ್ಟ್ ಫ್ರಾಕ್ ಹಾಕ್ಕೊಂಡಿದ್ದಾರೆ ಅಮ್ಮವ್ರು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋದು. ಹೌದು ಹೌದು. ಹಿಂಗೆ ಬಂದೆ ಅಂತ ಓಡ್ ಬಂದು ಆದರೆ ಗಾಡಿಕ್ಕಿ ಮನೆಗೆ ಗಾಡಿ ಹೊಡೆದೈತೆ. ಎಸ್, ಇವಾಗ ದೇವಸ್ಥಾನದಿಂದ ಬಂದ್ವಿ. ಪೂಜೆ ಎಲ್ಲ ಆಯಿತು. ತುಂಬ ಆಲ್ಮೋಸ್ಟ್ 3 ಮಂತ್ಸ್ 4 ಮಂತ್ಸ್ ಆದಮೇಲೆ ನಾನು ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದು. ಪಾಪು ಆದಮೇಲೆ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದು. ಆ್ಯಂಡ್ ಅಮ್ಮ ಬಂದ ತಕ್ಷಣ ಮಲ್ಕೊಂಡ್ಲು. ಅವಳು ಹೋಗುವಾಗಲೇ ನಿದ್ದೆಲ್ಲೇ ಇದ್ಲು. ಅಲ್ಲಿ ಸ್ವಲ್ಪ ಹೊತ್ತು ಮಾತ್ರ ಎದ್ದಿದ್ಲು. ಫ್ಯಾನ್ ಸೌಂಡ್ ಬರುತ್ತೆ ಬಿಕಾಸ್ ಅವಳು ವಿತೌಟ್ ಫ್ಯಾನ್ ಮಲಗೋದೇ ಇಲ್ಲ. ಶ್ರೇಯಸ್ ಇವತ್ತು ಬಂದಿರಲಿಲ್ಲ ಬಿಕಾಸ್ ಅವ್ನು ಸ್ಕೂಲ್ಗೆ ಹೋಗ್ಬೇಕಿತ್ತಲ್ವ. ಹಾಗಾಗಿ ಸ್ಕೂಲ್ಗೆ ಹೋಗಿದ್ದ. ಚೇತನ್ ಕೂಡ ಇವಾಗ ನಮ್ಮ ಮನೆಗೆ ಬಿಟ್ಟು
ಅವ್ರು ಆಫೀಸ್ಗೆ ಹೋದರು. ಈಗ ಬಂದು ಕೂತ್ಕೊಂಡ್ವಿ. ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಮತ್ತು ನನ್ನ ಕೆಲಸಗಳಿದೆ. ಅಮ್ಮು ಸದ್ಯಕ್ಕೆ ಸ್ನಾನ ಆಯಿತು, ಆವಾಗ ಮಲಗಿದ್ದಾಳೆ. ಅವಳು ನೆಕ್ಸ್ಟ್ ಎದ್ದೇಳೋವರೆಗೂ ಅವಳು ಆರಾಮ್ಸೆ ಮಲಗ್ತಾಳೆ. ಇದಿರೋದ್ರಿಂದ ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಬಿಕಾಸ್ ಅದು ಬೆಚ್ಚಗೆ ಅನಿಸುತ್ತೆ ಅಲ್ವಾ, ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಸೊ ಇವತ್ತು ಫಸ್ಟ್ ಟೈಮ್ ದಿಯಾನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು. ಒಂಥರ ಚೆನ್ನಾಗಿತ್ತು, ಒಂಥರ ಪೀಸ್ ಅನ್ನಿಸ್ತು. ಎಲ್ಲೂ ಹೋಗಿರಲಿಲ್ಲ ನಾವು, ಹಾಗಾಗಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೀಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ. ಮಧ್ಯೆ ತುಂಬ ಬ್ರೇಕ್ ತೊಗೊಂಡಿಲ್ಲ ಅಂದರೂ ಅವಾಗವಾಗ ವೀಡಿಯೋಸ್ ಹಾಕಿದ್ದೀನಿ. ಸೊ ಇನ್ಮೇಲೆ ನೋಡೋಣ, ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡೋಣ, ಬಿಕಾಸ್ ನಂದು ನಂದು ವರ್ಕ್ ಇರುತ್ತೆ, ಮನೆ ಕೆಲಸ ಜೊತೆಗೆ ಶ್ರೇಯಸ್, ಪಾಪು ಎಲ್ಲ ಬ್ಯುಸಿ ರೂಟೀನ್. ನೋಡೋಣ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ನೀವು ನನ್ನ ವೀಡಿಯೋಸ್ನ ಚೆನ್ನಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ವೀಡಿಯೋ ಮಾಡಬೇಕು ಅಂತ ನನಗೂ ಖುಷಿಯಲ್ಲಿ ಜೋಶಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಯಾಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡಿ. ಇನ್ಮೇಲೆ ಇಷ್ಟು ದಿನ ವೀಡಿಯೋಸಲ್ಲಿ ನಮ್ಮ ಮನೇಲಿ 3 ಜನ ಇರ್ತಾಯಿದ್ರು, ಇನ್ಮೇಲೆ 4 ಜನ ಇರ್ತಾರೆ. ನಮ್ಮ ಪುಟಾಣಿಯ ಎಲ್ಲ ಆ್ಯಕ್ಟಿವಿಟೀಸು ಇನ್ಮೇಲೆ ಅಮ್ಮದು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಅವಳ ಹೆಸರು ದಿಯಾ ಐಶ್ವರ್ಯ ಅಂತ ಇಟ್ಟಿರೋದು. ಆಲ್ರೆಡಿ ನಾನು ಅದನ್ನು ಹೇಳಿದ್ದೆ, ನಾನು ಒಂದು ಅವಳ ನೇಮ್ ಇಡೋ ಇದರಲ್ಲಿ ದಿಯಾ ಐಶ್ವರ್ಯ ಅಂತ ಇಟ್ಟಿರೋದು. ನಾವು ಮನೇಲಿ ಅಮ್ಮು ಅಂತ ಕರಿತೀವಿ, ಒಬ್ಬರು ಐಶು ಅಂತ ಕರೀತಾರೆ, ಒಬ್ಬರು ನಾನು ನಾರ್ಮಲಾಗಿ ಅಮ್ಮು ಅಂತಲೇ ಬರುತ್ತೆ, ಅಮ್ಮು ಅಂತ ಕರಿತೀವಿ. ಒಂದೊಂದ್ಸಲಿ ದಿಯಾ ಅಂತ ಕರಿತೀವಿ. ಸೊ ಹಾಗೆ. ಸೊ ಇವಾಗ ಅವಳು ಮಲಗಿದ್ದಾಳೆ, ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅವಳು ಮಲಗಿದ್ದಾಗಲೇ. ಸರಿ, ಇವಾಗ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಜಾಸ್ತಿ ನನಗೆ ಸಪೋರ್ಟ್ ಕೊಡಿ. ನಾನು ನಿಮಗೆ ಜಾಸ್ತಿ ವೀಡಿಯೋಸ್ನ